ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾರಿನ್ನೂ ನಮ್ಮ ಚಾನಲ್ಗೆ ಹೊಸಬ್ರಾಗಿ ನೋಡ್ತಿದ್ರೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ, ಇವತ್ತು ನನ್ನ ಮಗಳು ಸ್ಕೂಲಿಗೆ ಕಳಿಸ್ಬಿಟ್ಟು ಹಾಗೆ ನಾವೆಲ್ಲ ಸ್ವಲ್ಪ ಹೊರಗಡೆ ಹೋಗಿದ್ವಿ. ಹಂಗಾಗಿ ತರಕಾರಿ ಖಾಲಿಯಾಗಿತ್ತು. ನಾವು ಮೈನ್ ಮಾರ್ಕೆಟಲ್ಲೇ ತುಂಬ ತೊಗೊಳ್ಳೋದು. ಆವಾಗವಾಗ ಖಾಲಿ ಆದರೆ ಸ್ವಲ್ಪ ಬೇಕು ಅಂದಿದ್ದು ಮಾತ್ರ ಈ ರೀತಿ ಮನೆ ಹತ್ರ ಇರೋ ಅಂಗಡಿಲಿ ಹೋಗಿ ತೊಗೊಳ್ತೀವಿ. ಸ್ವಲ್ಪ ಸೊಪ್ಪೆಲ್ಲ ಬೇಕಿತ್ತು, ಇನ್ನು ಸೊಪ್ಪೆಲ್ಲ ತೊಗೊಂಬಂದೆ. ಇನ್ನು ನಾವು ಹೆಂಗೆ ಅಂತಂದರೆ ಸೊಪ್ಪು ತೊಗೊಂಬಂದ್ರೆ ಅದನ್ನು ಬಿಡಿಸೋವರೆಗೂ ಸಮಾಧಾನ ಇರಲ್ಲ ಅಂತ ಅನಿಸುತ್ತೆ. ಆದರೆ ತೊಗೊಂಬಂದಿದ್ದೆಲ್ಲ ಜೋಡಿಸ್ಬೇಕಲ್ಲ. ಇನ್ನು ಅವಳನ್ನ ಕಳಿಸ್ಬಿಟ್ಟು ಇನ್ನು ಈ ಕಡೆ ಎಲ್ಲ ಜೋಡಿಸಿ ರೆಡಿ ಮಾಡಿಬಿಟ್ಟು ಆಮೇಲೆ ಅಡುಗೆ ಮಾಡೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ಕೊಳ್ತಿದ್ದೆ. ಇನ್ನು ಬೆಳಗ್ಗೆ ಒಂದು ಲೋಟ ಟೀ ಬೇಕೇ ಬೇಕು ನನಗೆ. ಹಾಗಾಗಿ ಟೀ ಮಾಡಿಕೊಂಡು ಇನ್ನು ಮನೆಯವರು ಡ್ಯೂಟಿಗೆ ಹೋಗಿದ್ದರು, ಸಂಜೆ ಬರೋರಿದ್ದರು. ಹಾಗಾಗಿ ಸಂಜೆಗೆ ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕಿತ್ತು. ನಾವು ತಿಂಡಿ ಕೊಟ್ಟಿದ್ದನ್ನು ಮತ್ತೆ ಮಧ್ಯಾಹ್ನ ನಾನು ತಿನ್ನಲ್ಲ, ನನ್ನ ಮಗಳಿಗೂ ಸಹ ಕೊಡಲ್ಲ. ಹಂಗಾಗಿ ಯಾವತ್ತೂ ಅಷ್ಟೇ ನಮ್ಮ ಮನೆಯವರು ಡ್ಯೂಟಿಗೆ ಹೋದ್ರೂ ಅಷ್ಟೇ ನನ್ನ ಮಗಳಿಗೆ ಅಂತಲೇ ನಾನು ಮಧ್ಯಾಹ್ನ ಟೈಮು ಕಂಪಲ್ಸರಿ ನಾನು ಅಡುಗೆ ಇದ್ದೇ ಇರುತ್ತೆ, ಅಡುಗೆ ಮಾಡೇ ಮಾಡ್ತೀನಿ. ಇನ್ನು ನಾನು ಹೇಳ್ತಿರೋದೇನಪ್ಪ ಅಂತಂದರೆ, ಆರೋಗ್ಯ ಶೈಲಿ ಹೆಂಗೆ ಅಂತಂದರೆ ನಾವು ಊಟದನೇ ಮೇಯ್ನ್ ಅಂತ ಅನ್ಬೋದು. ಊಟದ ತಕ್ಕಂತೆ ನಮ್ಮ ಕೆಲಸನೂ ಇರಬೇಕು. ನಾವು ಆರೋಗ್ಯಕರವಾಗಿರೋದು ಅಂತಂತಂದರೆ ಈಗ ಕೆಲವರು ಹೇಳ್ತಾರೆ, ನಾನೇ ಹೇಳಿದ್ದೀನಿ ಎಷ್ಟೋ ವಿಡಿಯೋದಲ್ಲಿ, ನಮ್ಮ ಹಿರಿಯರ ಆಹಾರ ಪದ್ಧತಿ ನಾವು ಬಳಸೋದ್ರಿಂದ ನಮಗೆ ತುಂಬ ಒಳ್ಳೆಯದಾಗುತ್ತೆ, ನಾವು ಬೇರೆ ಏನೂ ಫಾಲೋ ಮಾಡೋದು ಬೇಡ ಅಂತ ತುಂಬ ಇದರಲ್ಲಿ ನಾನು ಹೇಳಿದ್ದೀನಿ. ಹಾಗೆ ನಮಗೆ ವರ್ಕ್ ಆಗಿದೆ. ಬಟ್ ಇವಾಗಿನ ತಕ್ಕನಾಗಿ ಏನು ಚೇಂಜ್ ಮಾಡ್ಕೊಬೇಕಪ್ಪ ಅಂತಂದರೆ, ಇವಾಗ ನಾವು ನಮ್ಮ ಹಳ್ಳಿಗಳಲ್ಲೆಲ್ಲ ಏನೋ ಅವಾಗೆಲ್ಲ ತರಕಾರಿ ಸಿಗ್ತಿರ್ಲಿಲ್ಲ. ನನಗೂ ಸ್ವಲ್ಪ ನೆನಪಿದೆ. ತರಕಾರಿ ಎಲ್ಲ ಸ್ವಲ್ಪ ಕಡಿಮೆನೇ ಅವಾಗೆಲ್ಲ. ಮನೇಲೇ ಕಾಲದಲ್ಲಿ ಬೆಳ್ಕೊಳ್ಳೋರು ಅಂದರೆ ಈ ಬೀನ್ಸು, ಕ್ಯಾರೆಟ್ ಎಲ್ಲ ನಾವು ಹಿಂಗೆ ಹೊರಗಡೆ ತರ್ತಿದ್ದೇನೆ. ಮನೇಲಿ ಏನು ಬೆಳ್ಕೊಳ್ಳೋರು ಅಂತಂತಂದರೆ ಮೆಣಸಿನ್ಕಾಯಿ, ಬೆಂಡೆಕಾಯಿ, ಬದನೆಕಾಯಿ ಈ ಥರದ್ದೆಲ್ಲ ಮನೆಯಲ್ಲೇ ಬೆಳ್ಕೊಳ್ಳೋರು. ಇನ್ನು ಸೊಪ್ಪೆಲ್ಲ ಏನು ತರ್ತಿರ್ಲಿಲ್ಲ ಅವರು, ಹೊಲದ ಸೊಪ್ಪಲ್ಲೇ ನಾವು ಮಾಡ್ತಿದ್ದು. ಅದು ಏನು ಸಿಗುತ್ತೋ ಆ ಸೀಸನಲ್ ಫುಡ್ನ ಅವರು ತಗೊಳ್ಳೋರು. ಹೊಲ್ದಲ್ಲಿ ಸೊಪ್ಪು ಸಿಗಬೇಕಾದ್ರೆ ಆ ಟೈಮಲ್ಲಿ ಏನು ಕಾಳು ಬಂದಿರುತ್ತೆ, ಹಿಂಗಾರು, ಮುಂಗಾರು ಕಾಳು ಅವನ್ನೆಲ್ಲ ಯೂಸ್ ಮಾಡಿಕೊಂಡು ಅವರು ಅಡುಗೆ ಮಾಡೋರು. ಇನ್ನು ಪಲ್ಯಗಳೆಲ್ಲ ಕಡಿಮೆ, ಅಂದರೆ ಅವ್ರು ಕಾಳುಗಳು ಪಲ್ಯ ಮಾಡೋರು, ತರಕಾರಿ ಪಲ್ಯ ಮಾಡ್ತಿರಲಿಲ್ಲ, ಕಾಳುಗಳು ಪಲ್ಯ ಮಾಡೋರು. ಕಾಳುಗಳು ಅದು ಒಳ್ಳೆಯದೇ ಅಲ್ವಾ ಆರೋಗ್ಯಕ್ಕೆ. ಆದರೆ ಈಗ ನಾವೇನು ಚೇಂಜ್ ಮಾಡ್ಕೊಬೇಕು ಅಂತ ಹೇಳ್ತಾರೆ ಕೆಲವರೆಲ್ಲ. ನೀವು ತಿನ್ನೋ ರಾಗಿಲಿ ಏನಿರುತ್ತೆ, ಆ ಜೋಳದಲ್ಲಿ ಏನಿರುತ್ತೆ, ಅದಕ್ಕೆ ತರಕಾರಿ ತಿನ್ನಿ ನೀವು, ಅದೇ ರೀತಿ ಹಣ್ಣುಗಳು ತಿನ್ನಿ ಅಂತ ಹೇಳ್ತಾರೆ. ಹೌದು, ಅಂದರೆ ಇವಾಗಿನ ಅದನ್ನು ಹಾಕೋ ಪ್ರಿಸರ್ವೇಟಿವ್ಸು ಅವು ಎಲ್ಲ ನೋಡ್ಕೊಂಡ್ರೆ ಇವಾಗ ಸ್ವಲ್ಪ ನಾವು ಚೇಂಜ್ ಆಗಬೇಕು. ಏನು ಚೇಂಜ್ ಆಗಬೇಕು ಅಂತಂದರೆ, ಈಗ ಅವರು ಹೇಳಿದ್ದು ನಾವು ಇದು ಮಾಡಬೇಕಲ್ವ. ಬರೀ ಪ್ರೋಟೀನೇ ಸಿಗುತ್ತೆ ಇದರಲ್ಲಿ, ಪ್ರೋಟೀನ್ ಇರುತ್ತಾ ಅಂತೆಲ್ಲ ಕೇಳ್ತಾರೆ. ಹಂಗಾಗಿ ಈಗ ಅವ್ರು ಹೇಳಿದ ಪ್ರಕಾರ ನಾವು ಬದಲಾಗಬೇಕು ಅಂತಂದರೆ, ಈ ಒಂದು ಚಪಾತಿ ಇಲ್ಲ 2 ಚಪಾತಿ ತೊಗೊಂಡ್ರೆ ಅದಕ್ಕೆ ಸ್ವಲ್ಪ ಜಾಸ್ತಿ ಪಲ್ಯ ತಿನ್ನಬೇಕು ಅಂತ ಹೇಳ್ತಾರೆ. ಹಾಗಾಗಿ ಒಂದು ಥರ ಇಲ್ಲ 2 ಥರ ಪಲ್ಯ ಮಾಡ್ಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ. ಇನ್ನು ಊಟ ಅಂತಂತಂದರೆ ನಾವು ಆದಷ್ಟು ಹೊರಗಡೆದು ನಾವು ಕೊಡ್ದಲ್ಲೇ ಇರೋದ್ರಿಂದ ನಮಗೆ ದೈಹಿಕವಾಗಿ ಏನಾಗುತ್ತೆ ಅಂತ ನಾನು ಹೇಳ್ತೀನಿ. ನನಗಾಗಿರೋ ಎಕ್ಸ್ಪೀರಿಯೆನ್ಸ್ ನಾನು ಹೇಳ್ತಿರೋದು. ಬಟ್ ಅದನ್ನು ನನ್ನ ಮಗಳಿಗೂ ಸಹ ಫಾಲೋ ಮಾಡಿದ್ದೀನಿ. ನಮಗೆ ಆಗಿರೋದ್ರಿಂದನೇ ನಾನು ಹೇಳ್ತಿರೋದು, ಸುಮ್ಮನೆ ಹೇಳ್ತಿಲ್ಲ. ದೈಹಿಕವಾಗಿ ನಮಗೆ ಅಂತಂದರೆ ಸ್ವಲ್ಪ ನಾವು ಸ್ಟ್ರಾಂಗ್ ಅನ್ನಿಸ್ತೀವಿ. ಅಂದರೆ ಕಂಪ್ಯಾರಿಟಿವ್ಲಿ ಬೇರೆ ಹೊರಗಡೆ ಫುಡ್ ತಿಂದಾಗ ಅಷ್ಟು ಸ್ಟ್ರೆಂತ್ ಇರಲ್ಲ ನಮಗೆ. ನಾವು ಸ್ವಲ್ಪ ಸ್ಟ್ರಾಂಗ್ ಅನಿಸುತ್ತೆ ನಮ್ಮ ಬಾಡಿ. ಅದೇ ರೀತಿ ಪದೇ ಆರೋಗ್ಯ ತಪ್ಪಲ್ಲ, ಹುಷಾರಿಲ್ದಂಗೆ ಆಗಲ್ಲ ಮನೆ ಊಟದ ತಿನ್ನೋದ್ರಿಂದ. ಹಂಗಾಗಿ ಸ್ವಲ್ಪ ನಾವು ದೈಹಿಕವಾಗಿ ನಾವು ಸ್ವಲ್ಪ ಕಂಪ್ಯಾರಿಟಿವ್ಲಿ ಬೇರೆ ಊಟದ ಬಿಟ್ಟು ಮನೆ ಊಟಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ನಾವು ದೈಹಿಕವಾಗೂ ನಾವು ಸದೃಢರಾಗ್ತೀವಿ ಅಂತಲೇ ಹೇಳ್ಬೋದು. ಅಷ್ಟು ವೀಕ್ ಅನಿಸಲ್ಲ ಮನೆ ಊಟನ. ಅದು ಟೈಮಿಗೆ ಕರೆಕ್ಟಾಗಿ, ಅದು ಮನೆ ಊಟ ಅಂತಂದರೆ ಬರೀ ಇದನ್ನೇ ಅಲ್ಲ, ಎಲ್ಲ ಥರದ್ದು ಸೇರಿಸಿ ಅದು ನ್ಯೂಟ್ರಿಷಿಯಸ್ ಆಗಿ ನಾವು ತಿನ್ನೋದ್ರಿಂದ ನಾವು ದೈಹಿಕವಾಗಿ ನಾವು ಸದೃಢ ಖಂಡಿತ ಆಗ್ತೀವಿ. ನಾವಷ್ಟೇ ಅಲ್ಲ, ನಮ್ಮ ಮಕ್ಳಿಗೆ ಕೊಡೋದ್ರಿಂದ ಅವರೂ ಹೆಚ್ಚಿಗೆ ಹುಷಾರು ತಪ್ಪಲ್ಲ. ತುಂಬ ಕಡಿಮೆ ಮಕ್ಳಿಗೆ ಬೇಕಾದರೆ ನಾವು ಈ ರೀತಿ ಅಂದರೆ ಎಲ್ಲದನ್ನು ಸೇರಿಸಿ ನಾವು ಮನೆಯಲ್ಲಿ ಸಿಗೋಂತಹ ವಸ್ತುಗಳನ್ನ ಅಂದರೆ ತರಕಾರಿಗಳು, ಕಾಳುಗಳು ಈ ರೀತಿ ಒಂದನ್ನೇ ನಾವು ಒಂದೇ ಥರ ಮಾಡೋದಕ್ಕೆ ನಾನು ಥರವಾಗಿ ನಾವು ಮಾಡಿಕೊಟ್ರೆ ಮಕ್ಕಳಿಗೆ ಖಂಡಿತ ಎಲ್ಲ ಕಾಳುಗಳು ಸೇರ್ತವೆ, ಎಲ್ಲ ತರಕಾರಿಗಳು ಸಹ ಬಾಡಿಗೆ ಸೇರ್ತವೆ. ಮಕ್ಕಳಿಗೆ ತಿನ್ನಲ್ಲ ಅಂತ ಹೇಳ್ತವೆ, ಎಷ್ಟು ದಿನ ಹೇಳ್ತವೆ, 2 ದಿನ ಹೇಳ್ತವೆ. ಮೊದಲು ನಾವು ತಿನ್ನೋಕೆ ಅಭ್ಯಾಸ ಮಾಡ್ಕೊಬೇಕು. ನಾವು ತಿಂದು ಇನ್ನು ಮಕ್ಳಿಗೆ ತಿನ್ನಿಸಿದಾಗ ಖಂಡಿತ ಅವರು ಅಭ್ಯಾಸ ಆಗೇ ಆಗ್ತಾರೆ. ಯಾವುದು ತಿನ್ನಲ್ಲ ಅಂತ ಹೇಳಲ್ಲ. ನಾವು 1 ದಿನ ಇಲ್ಲ ಅಂತಾರೆ, 2 ದಿನ ಇಲ್ಲ ಅಂತಾರೆ, 3ನೇ ದಿನ ನಾವು ಮಾಡಿದಾಗ ಖಂಡಿತ ತಿಂದೇ ತಿಂತಾರೆ. ಇನ್ನು ಆಯಿತು.
ಈಗ ಈ ಮಾತಿನ ಜೊತೆ ಮಧ್ಯಾಹ್ನದ ಅಡುಗೆ ರೆಸಿಪಿ ನಾನು ಹೇಳ್ತಿದ್ದೀನಿ. ಅಡುಗೆಗೆ ಇವತ್ತು ಹಲಸಂದಿ ಕಾಳು ತಂದಿದ್ದೆ ಬೆಳಗ್ಗೆ. ಅದು ತಂದಿರೋವಾಗಲೇ ಆವಾಗಲೇ ಬಿಡಿಸಿ ಫ್ರೆಶ್ಶಾಗಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಸಂಜೆನೂ ನಮ್ಮ ಮನೆಯವ್ರು ಬರೋರು, ಅವಳಿಗೆ ಬೇಕಿತ್ತಲ್ವ, ಹಾಗಾಗಿ ಮುದ್ದೆ ಬೆಳಗ್ಗೆ ಟೈಮ್ ತಿಂಡಿ ತೊಗೊಂಡೋಗಿರ್ತಾಳೆ. ಈಗ ಬೆಳಗ್ಗೆ ಇವತ್ತು ಮೆಂತ ಪರಾಟ ಮಾಡಿಕೊಟ್ಟಿದ್ದೆ. ಹಾಗಾಗಿ ಇವಾಗ ಮಧ್ಯಾಹ್ನ ಮುದ್ದೆ ಬೇಕಿತ್ತು. ಈ ಮುದ್ದೆ ಮತ್ತು ಹಲಸಂದಿ ಕಾಳು ಬಸ್ಸಾರು ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಿದ್ದೆ. ಇನ್ನು ಪಲ್ಯ ಮಾಡೋದು, ಈ ಸಾಂಬಾರಾದರೆ ಸಾಂಬಾರು ಪಲ್ಯ ಎಲ್ಲದೂ ಆಗುತ್ತಲ್ವ ಅಂತ ಹೇಳ್ಬಿಟ್ಟು ಈಗ ಆ ಕಡೆ ಎಲ್ಲ ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ. ಈ ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ. ಅವಾಗ ಬಿಡಿಸಿ ತರಕಾರಿ ತಗೊಂಬಂದಿರೋನೆಲ್ಲ ಜೋಡಿಸಿ ಸೊಪ್ಪೆಲ್ಲ ಬಿಡಿಸಿ ಬರೋ ಅಷ್ಟೊತ್ತಿಗೆ ಆಲ್ರೆಡಿ ಲೇಟ್ ಆಗಿತ್ತು. ಇನ್ನು ಅಡುಗೆನೂ ಮಾಡೋಳನ್ನ ಕರ್ಕೊಂಬರೋಕ್ಕೂ ಹೋಗ್ಬೇಕಲ್ವ ಮತ್ತೆ ಮಧ್ಯಾಹ್ನದೊಳಗಡೆ ಅಂತ ಹೇಳ್ಬಿಟ್ಟು ಈ ಕಡೆ 2 ಕಡೆ ಇಟ್ಕೊಳ್ತಾ ಇದ್ದೀನಿ. ನಾವು ಅಡುಗೆ ಮಾಡಬೇಕಾದ್ರೆ ಇದು ನಮ್ಮದು ಹಳ್ಳಿ ಪದ್ಧತಿ. ಇದನ್ನು ನಾವು ಫಾಲೋ ಮಾಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ. ನಾನು ಎಷ್ಟೋ ವಿಡಿಯೋದಲ್ಲಿ ಹೇಳಿದ್ದೀನಿ. ಏನಂತಂದರೆ, ನಾವು ಸಾಂಬಾರು ಮಾಡೋ ಪಾತ್ರೆನೇ ಆಗಲಿ, ಕಾಳು ಕೂಗಿಸೋ ಪಾತ್ರೆನೇ ಆಗಲಿ, ಒಂದು ಸಲ ಬಿಸಿನೀರಿಟ್ಟು ಈ ರೀತಿ ನಾವು ಏನು ಮಾಡಬೇಕು, ಬಿಸಿ ಮಾಡ್ಕೊಬೇಕು. ಅದು ಹೆಂಗೆ ಅಂತಂದರೆ, ಹಾಕಿರೋ ನೀರು ಕುದಿಬೇಕು ಚೆನ್ನಾಗಿ. ಆ ಕುದ್ದ ಮೇಲೆ ಆ ನೀರನ್ನ ಚೆಲ್ಲಿ ಹೊಸ ನೀರು ಹಾಕ್ಕೊಂಡು ಅಡುಗೆ ಮಾಡಬೇಕು. ಇದರಿಂದ ಫುಡ್ ಪಾಯ್ಸನಿಂಗ್ ಖಂಡಿತ ಕಡಿಮೆ ಆಗುತ್ತೆ. ಮಕ್ಕಳಿಗೆ ಈ ವಾಂತಿ ಭೇದಿ ಇವೆಲ್ಲ ಬರಲ್ಲ. ಮಕ್ಕಳಿಗೂ ಬರಲ್ಲ, ದೊಡ್ಡವ್ರಿಗೂ ಈ ರೀತಿ ಆಗಲ್ಲ ಫುಡ್ ಪಾಯ್ಸನಿಂಗು. ಮತ್ತು ಮಾಡಿರೋಂಥ ಪದಾರ್ಥ ಬೇಗ ಹಾಳಾಗೋದಿಲ್ಲ. ಈ ರೀತಿ ಮಾಡೋದ್ರಿಂದ ತುಂಬ ಹೊತ್ತು ಅದು ಬರುತ್ತೆ, ಬೇಗ ಅಳಿಸೋಗೋದಿಲ್ಲ. ಆರೋಗ್ಯಕ್ಕೂ ಒಳ್ಳೆಯದು. ಮಾಡಿರೋಂಥ ಸಾಂಬಾರೇ ಆಗಲಿ, ಪಲ್ಯನೇ ಆಗಲಿ, ಅದು ಅಳಿಸೋಗೋದಿಲ್ಲ. ಯಾವ ಪಾತ್ರನಾದರೂ ಅಷ್ಟೇ, ಅನ್ನಕ್ಕಿಡೋ ಪಾತ್ರನಾದ್ರೂ ಅಷ್ಟೇ, ಈ ರೀತಿ ಬಿಸಿನೀರಲ್ಲಿ ಒಂದು ಸಲ ಕುದಿಸಿ ಇಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಆರೋಗ್ಯ ದೃಷ್ಟಿಯಿಂದ ಇದು ಒಂದು ಒಳ್ಳೆ ಹೆಲ್ತ್ ಟಿಪ್. ಇದು ತುಂಬ ಫಾಲೋ ಮಾಡ್ತಾರೆ. ಇದು ನಾನು ಸಹ ಫಾಲೋ ಮಾಡ್ತೀನಿ. ಇನ್ನು ಆ ಕಡೆ ಕುಕ್ಕರ್ ಇಟ್ಕೊಂಡು ಈ ಕಡೆ ಕಾಳನ್ನು ಸಹ ಬೇಯಕ್ಕೆ ಇಡಬೇಕಿತ್ತು. ಇನ್ನು ಅದ್ರ ಜೊತೆಗೆ ನಾನಿಲ್ಲಿ ಟೈಮ್ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸಾಂಬಾರಿಗೆ ಬೇಕಾಗಿರೋಂಥ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎಲ್ಲ ನಾನಿಲ್ಲಿ ಬಿಡಿಸ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಅಟ್ ಎ ಟೈಮಲ್ಲಿ ಎಲ್ಲ ಕೆಲಸನೂ ಆಗಬೇಕಲ್ವ. ಹಾಗಾಗಿ ಈಗ ನಾನಿಲ್ಲಿ ಬಿಡಿಸಿರೋಂಥ ಹಲಸಂದಿ ಕಾಳನ್ನ ಈ ಕಡೆ ಕುಕ್ಕರಲ್ಲಿ ನಾನು ನೀರು ಕುದಿಯೋಕೆ ಇಟ್ಟಿದ್ದೆ. ಇನ್ನು ಇನ್ನು ಉಪ್ಪು ಹಾಕ್ಬಿಟ್ಟು ಒಂದು 2 ವಿಷಲ್ ಬರೆಸ್ಕೊಳ್ತೀನಿ. ಇನ್ನು ಪಾತ್ರೆಲ್ಲೇ ಬೇಯಿಸ್ಕೊಬೋದಿತ್ತು, ಬಟ್ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಅದನ್ನು ಕೂಗಿಸಿ ಆ ಕಡೆ ಅನ್ನನೂ ಆಯಿತು, ಈ ಕಡೆ ಬಂದೆ. ಇನ್ನೇ ನನ್ನ ಬೇಕಾಗಿರೋಂಥ ತರಕಾರಿ ಈ ರೀತಿ ಕುತ್ಕೊಂಡೆ, ತುಂಬ ಇದ್ದಾಗ ನಾನು ಈ ರೀತಿ ಕುತ್ಕೊಂಡೆ ನಾನು ಹೆಚ್ಚೋದು. ಹೇಳಿದ್ದೀನಿ ನಾನು. ಯಾಕೆ ಅಂತಂತಂದರೆ, ಈಗ ಯಾವುದನ್ನು ತೊಗೊಂಡ್ರೂ ಎಲ್ಲದರಿಂದನೂ ಪ್ರಾಬ್ಲಮ್ ಇರುತ್ತೆ ನಿಜ. ಬಟ್ ಕೆಲವೊಂದು ಅಭ್ಯಾಸಗಳಿಂದ ನಮಗೆ ಚೇಂಜಸ್ ಆಗಬಹುದು. ಅಂದರೆ ಎಲ್ಲರೂ ಫಾಲೋ ಮಾಡಬೇಕಂತ ಇಲ್ಲ, ಅವ್ರಿಗೆ ಕಂಫರ್ಟ್ ಹೆಂಗಿರುತ್ತೆ ಹಂಗೆ. ಇದು ನನಗೆ ಕಂಫರ್ಟ್ ಅನಿಸುತ್ತೆ. ಅಲ್ಲಿ ನಾನು ನಿಂತ್ಕೊಳ್ಳಲ್ಲ, ನಾನು ತುಂಬ ಹೊತ್ತೇನೋ ಸುಸ್ತಾಗುತ್ತೆ ಅಂತಲ್ಲ, ಸುಮ್ಮನೆ ಏನಕ್ಕೆ ನನಗೆ ಇದೊಂದು ಒಂಥರ ಈ ರೀತಿ ಕೂತು ಹೆಚ್ಚೋದು ಒಂದು ಎಕ್ಸಸೈಸ್ ಥರ ಅಲ್ವಾ. ಹಂಗಾಗಿ ನಾನು ಈ ರೀತಿ ಹೆಚ್ಕೊಳ್ತಾ ಇದ್ದೀನಿ. ಈ ಕಡೆ ಬಸ್ಸಾರಿಗೆ ಬೇಕಲ್ವ, ಜಾಸ್ತಿ ಸ್ವಲ್ಪ ಈರುಳ್ಳಿ ಬೇಕು, ಮತ್ತು ಅದನ್ನು ಕಾಳು ಒಗ್ಗರಣೆಗೆ ಮತ್ತು ಸಾಂಬಾರು ಒಗ್ಗರಣೆಗೆ ಸಪ್ರೇಟ್ ಬೇಕಲ್ವ, ಹಾಗಾಗಿ ಹೆಚ್ಕೊಳ್ತಾ ಇದ್ದೀನಿ. ಇನ್ನು ನಾನು ಆವಾಗಲೇ ಹೇಳಿದೆ, ಏನಂತ ಹೇಳಿದೆ ಅಂತಂದರೆ, ನಾವು ದೈಹಿಕವಾಗಿ ಸ್ವಲ್ಪ ನಾವು ಸ್ಟ್ರಾಂಗ್ ಆಗೇ ಆಗ್ತೀವಿ ಅಂತ ಹೇಳಿದೆ. ಇನ್ನು ಮಾನಸಿಕವಾಗಿ ಅಂತಂತಂದರೆ, ನಾವು ಮಕ್ಕಳಿಗೆ ತಗೊಳ್ಳೋಣ. ನಾವು ಹೊರಗಡೆ ಕೊಟ್ಟು ಆಹಾರ ಕೊಟ್ಟು ಮಕ್ಕಳು ಪದೇ ಪದೇ ಹುಷಾರು ತಪ್ತಾರೆ. ಮತ್ತು ಅವರು ಇವಾಗ ಹಾಳಾಗದೆ ಹೋದ್ರೂ ಮುಂದೆ ಅವ್ರ ಜೀವನಕ್ಕೆ ತುಂಬ ಎಫೆಕ್ಟ್ ಆಗುತ್ತೆ. ಯಾಕೆ ಅಂತಂದರೆ, ಈ ಆಲ್ರೆಡಿ ಕೆಲವೊಂದು ಸ್ಕೂಲ್ಗಳಲ್ಲಿ ನನಗೆ ಗೊತ್ತಿರೋಂಗೆ ಕೆಲವೊಂದೆಲ್ಲ ಇವಾಗ ಬೆಂಗಳೂರು ಸ್ಕೂಲ್ಗಳಲ್ಲೆಲ್ಲ ಆಲ್ರೆಡಿ ಬರ್ತ್ಡೇಗೆ ಚಾಕ್ಲೇಟ್ ತರೋಂಗಿಲ್ಲ, ಮತ್ತು ಕೇಕ್ನೂ ಕಟ್ ಮಾಡೋಂಗಿಲ್ಲ, ಅಂದರೆ ಕಟ್ ಮಾಡಿಸಲ್ಲ. ಏಕೆ ಅಂತಂದರೆ ಅಲ್ಲಿ ಟೈಪ್ 2 ಡಯಾಬಿಟೀಸು ನಮ್ಮ ಇಂಡಿಯಾದಲ್ಲಿ ಹೆಚ್ಚಿಗೆ ಜಾಸ್ತಿ ಆಗಿದೆ. ಚಿಕ್ಕ ಮಕ್ಕಳಲ್ಲೇ ಬರ್ತಿದೆ. ಅದು ಯಾವುದರಿಂದ? ಈ ಬೇಕ್ರಿ ತಿಂಡಿಯಿಂದ ಅಂತ ಹೇಳ್ತಾರೆ. ಹಂಗಾಗಿ ನಾವು ಹೆಂಗೆ ಅಂತಂತಂದರೆ, ಮಕ್ಕಳು ಹುಷಾರು ತಪ್ತಾರೆ. ಹುಷಾರು ತಪ್ಪಿದಾಗ ಅವ್ರ ಜೊತೆ ಅವರು ನೋಡ್ಕೊಳಕ್ಕೆ ಹೋಗಿ ನಾವು ಸಹ ಹುಷಾರು ತಪ್ತೀವಿ. ಹಂಗಾಗಿ ಅದು ಮಕ್ಕಳು ಪದೇ ಪದೇ ಹುಷಾರು ತಪ್ತಿದ್ರೆ ಯಾವ ತಂದೆ ತಾಯಿಗೂ ಸಹ ಅವ್ರು ಮಾನಸಿಕವಾಗಿ ಯಾಕೆ ಪದೇ ಪದೇ ಹುಷಾರು ತಪ್ಪುತ್ತೆ ಮಗು ಅಂತ ಹೇಳ್ಬಿಟ್ಟು ನಾವು ಸಹ ವೀಕ್ ಆಗ್ತೀವಿ. ಆಗೋದ್ರ ಜೊತೆಗೆ ನಾವು ಆ ಮಗು ನೋಡಿಕೊಂಡು ನಾವು ಸಹ ವೀಕ್ ಆಗ್ತೀವಿ. ಹಂಗಾಗಿ ಹೊರಗಡೆ ಫುಡ್ಡನ್ನು ಆದಷ್ಟು ನಾವು ಅವಾಯ್ಡ್ ಮಾಡಬೇಕು. ಮನೇಲೇ ವೆರೈಟಿ ಬರುತ್ತೆ, ಹೊರಗಡೆ ತಿನ್ನಬಾರ್ದು ಅಂತ ನಾನು ಹೇಳ್ತಿಲ್ಲ. ಯಾವಾಗ ಅಪರೂಪಕ್ಕೆ ತಿಂದ್ರೂ ನಾವು ಮನೇಲೇ ಮಾಡಿಕೊಟ್ರೆ ಸ್ವಲ್ಪ ಟೈಮ್ ಹೋಗ್ಬೋದು ಅಷ್ಟೇ. ನಮಗೆ ಶ್ರಮ ಆಗಬಹುದು. ಶ್ರಮ ಆದ್ರೂ ಮನೆ ಪೂರ್ತಿ ಎಲ್ಲರೂ ಸಹ ನಾವು ಖುಷಿಯಾಗಿ ತಿಂತೀವಿ. ಏನೋ ಒಂಥರ ತೃಪ್ತಿ ಇರುತ್ತೆ. ಅಲ್ಲೋಗಿ ದುಡ್ಡು ಖರ್ಚು ಮಾಡ್ಕೊಂಡು ಆರೋಗ್ಯ ಸಹ ಹಾಳು ಮಾಡ್ಕೊಳೋದಕ್ಕಿಂತನೂ ಇಲ್ಲಿ ಮನೆಯಲ್ಲೇ ಮಾಡಿಕೊಟ್ರೆ ಏನೂ ಅನಿಸಲ್ಲ. ಯಾಕೆಂದರೆ ಹೊರಗಡೆ ಪದೇ ಪದೇ ಎಣ್ಣೆಲಿ ಕರೆದಿರ್ತಾರೆ. ಈಗ ನಮ್ಮ ಮನೇಲಾದರೆ ಫ್ರೆಶ್ಶಾಗಿ ಎಣ್ಣೆಲಿ ಕರಿತೀವಿ, 1 ಟೈಮ್ ನಾವು ಯೂಸ್ ಮಾಡ್ತೀವಿ. ಆದಷ್ಟು ಎಣ್ಣೆ ಐಟಮ್ಸ್ನ ನಾವು ಅವಾಯ್ಡ್ ಮಾಡೋದೇ ಒಳ್ಳೆಯದು ಅಂತ ಅನಿಸುತ್ತೆ. ಈ ನಮ್ಮ ಹಿಂದಿನ ಪದ್ಧತಿಯಲ್ಲಿ ಅವ್ರು ನಮ್ಗೆ ಇತ್ತಲ್ವ, ನಮಗೆ ಗೊತ್ತಲ್ವ ಅವರು ನಾವು ಹೆಂಗೆ ಸ್ವೀಟ್ ತಿಂತಿದ್ದು, ಹಬ್ಬಗಳಲ್ಲಿ ಸ್ವೀಟ್ ತಿಂತಿದ್ದು ಅನಿಸುತ್ತೆ. ಇನ್ನು ಚಿತ್ರಾನ್ನ, ಅನ್ನದ ಐಟಮ್ಸು ಸಹ ನಾವು ನೋಡ್ತಿದ್ದು ಯಾವಾಗಂದರೆ
ದಿನ ಬೇಗ ಆಗಬೇಕು ಅಂತ ಚಿತ್ರಾನ್ನ ಮಾಡೋರು. ಇನ್ನು ಉಪ್ಪಿಟ್ಟು, ಚಿತ್ರಾನ್ನ ಇವೆರಡೇ ಆನ್ಸರ್ ತಿಂಡಿ. ಇನ್ನು ದೋಸೆ, ಇಡ್ಲಿ ಸಹ ನಾವು ಹಬ್ಬಗಳ ಟೈಮಲ್ಲಿ ನಾವು ನೋಡ್ತಿದ್ವಿ. ಅದಕ್ಕೆ ಅವ್ರ ಆರೋಗ್ಯ ಹಂಗಿದ್ದಿದ್ದು ಅಂತ ಅನಿಸುತ್ತೆ. ಈಗ ಕಾಲಕ್ಕೆ ತಕ್ಕಂತೆ ಬದಲಾಗೋದು ತಪ್ಪಲ್ಲ. ಆ ಬದಲಾವಣೆಗೆ ತಕ್ಕಂತೆ ನಾವು ನಮ್ಮ ಆರೋಗ್ಯಕ್ಕೆ ಪೂರಕವಾದ ಬದಲಾವಣೆನ ನಾವು ಮಾಡ್ಕೊಬೇಕು. ಅದರಿಂದ ನಾವು ಮಾನಸಿಕವಾಗಿ ತುಂಬ ನೆಮ್ಮದಿಯಾಗಿರ್ತೀವಿ. ಬೇಕಾದ್ರೆ ನೀವು ಒಂದು ಸಲ ಟ್ರೈ ಮಾಡಿ. ನಾವು ಬ್ಯಾಲೆನ್ಸ್ಡ್ ಫುಡ್ನ ನಾವು ಮನೇಲಿ ಸ್ವಲ್ಪ ನಾವು ಮಾಡಬೇಕು ಅಂತ ಮನಸ್ಸಲ್ಲಿ ತಗೊಂಡು ಮಾಡಿದಾಗ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಇನ್ನು ಸಾಂಬಾರಿಗೆ ನಾನಿಲ್ಲಿ ಈರುಳ್ಳಿ ಎಲ್ಲ ಹೆಚ್ಕೊಂಬಂದೆ. ಈರುಳ್ಳಿನ ಹುರ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ, ಈರುಳ್ಳಿ ಹಾಕಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈ ರೀತಿ ಹುರ್ಕೊಳ್ತಾ ಇದ್ದೀನಿ. ಹುರ್ಕೊಂಡು ಇದಕ್ಕೆ ಚೆನ್ನಾಗಿ ಹಾಕಬೇಕು, ಕಲರ್ ಬಿಡಬೇಕು. ಆ ರೀತಿ ಚೆನ್ನಾಗಿ ಹುರಿಬೇಕಾಗುತ್ತೆ. ಇದು ಬಸ್ಸಾರು. ಅಂದರೆ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ನಮ್ಮ ಮನೇಲಿ ನಾವು ಈ ರೀತಿಯೇ ಮಾಡೋದು. ಅದೆಲ್ಲ ಈರುಳ್ಳಿ, ಬೆಳ್ಳುಳ್ಳಿ ಆದಮೇಲೆ ನಾನಿಲ್ಲಿ ಜೀರಿಗೆ ಹಾಕ್ತಾಯಿದ್ದೀನಿ. ಮತ್ತು ಹುಣ್ಸೆಹಣ್ಣನ್ನು ನೆನೆಸಿಟ್ಟಿದ್ದೆ, ಹುಣ್ಸೆಹಣ್ಣಿನ ರಸ ಹಾಕ್ತಾಯಿದ್ದೀನಿ. ಖಾರದ ಪುಡಿ ಮತ್ತು ಸಾಂಬಾರದ ಪುಡಿ ಕಡಿಮೆ ಹಾಕ್ತಾಯಿದ್ದೀನಿ. ಸಾಂಬಾರದ ಪುಡಿ ನಾವು ಬಸ್ಸಾರಿಗೆ ಕಡಿಮೆನೇ ಹಾಕೋದು, ಯಾಕೆಂದರೆ ಜೀರಿಗೆನ ಫ್ರೆಶ್ಶಾಗಿ ಹುರ್ಕೊಳ್ತೀವಲ್ಲ, ಹಾಗಾಗಿ ಸ್ವಲ್ಪ ಕಮ್ಮಿನೇ ಹಾಕೋದು. ಸ್ವಲ್ಪ ತೆಂಗಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಅದನ್ನು ಒಂದು ಕುದಿಸ್ಕೊಳ್ತಾ ಇದ್ದೀನಿ. ಅದೆಲ್ಲ ಫ್ಲೇಮ್ ಆಫ್ ಆದಮೇಲೆ ಬೇಯಿಸಿಟ್ಕೊಂಡಿರೋಂಥ ಕಾಳನ್ನ ಹಾಕ್ತಾಯಿದ್ದೀವಿ. ಬಸ್ಸಾರಲ್ಲಿ ಒಂದು ಸೀಕ್ರೆಟ್ ಅಂದರೆ ಕಾಳನ್ನ ಕಾಯಿನ ಒಗ್ಗರಣೆಗೆ ಹಾಕೋದ್ಕಿಂತ ಕಾಳು ಮೇಲೇ ಹಾಕಿ ಆ ರಸನ ಆ ಸಾಂಬಾರಿನ ರಸದೊಳಗಡೆ ಹಿಂಡಿ ಹಾಕಬೇಕು ಕಾಳಲ್ಲಿ. ಆವಾಗ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಇದೇ ಬಸ್ಸಾರಿನ ಸೀಕ್ರೆಟು. ಇನ್ನು ಈ ಕಡೆ ರುಬ್ಬಿಟ್ಕೊಂಡಿರೋಂಥ ಖಾರನ ಸಹ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಈ ಕಡೆ ಸಾಂಬಾರು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಒಗ್ಗರಣೆಗೆ ನಾನಿಲ್ಲಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಮತ್ತು ಕರಿಬೇವನ್ನ ಹಾಕ್ತಾಯಿದ್ದೀನಿ. ಇದರಲ್ಲೇ ಸಾರಿಗೂ ಸಹ ಒಗ್ಗರಣೆ ಮಾಡ್ಕೊಳ್ತೀನಿ. ಇದರಲ್ಲೇ ಮಜ್ಜಿಗೆಗೂ ಸಹ ನಾನು ತೊಗೊಳ್ತೀನಿ. ಮಜ್ಜಿಗೆಗೆ ಹೆಂಗೆ ಅಂತಂದರೆ ಒಗ್ಗರಣೆ ಹಾಕ್ತಿರುವಾಗಲೇ ತಕ್ಕೊಳ್ತೀನಿ. ಇನ್ನು ಮಿಕ್ಕಂತೆ ಒಂದೊಂದು ಸಲ ಬೆಳ್ಳುಳ್ಳಿ ಮತ್ತು ಕರಿಬೇವನ್ನ ಹಾಕ್ಬಿಟ್ಟು ಮಜ್ಜಿಗೆ ಮಾಡ್ಕೊಳ್ತೀನಿ. ಡೈಲಿ ಮಜ್ಜಿಗೆ ಬೇಕೇ ಬೇಕು ನಮ್ಮ ಮನೆಗೆ. ಇನ್ನು ಒಗ್ಗರಣೆನ ಸಾಂಬಾರಿಗೆ ಹಾಕಿದೆ. ನಂತರ ಇಲ್ಲಿ ನಾನಿಲ್ಲಿ ಕಾಳಿತ್ತಲ್ವ, ಕಾಳನ್ನ ಈ ಕಾಯಿ ಮೊದಲೇ ಸೇರಿಸಿದ್ದೆ. ಹಾಗಾಗಿ ಈ ಕಡೆ ಕಾಳು ಸಹ ರೆಡಿ ಆಯಿತು. ಇನ್ನು ಕಾಳನ್ನ ಎತ್ತಿಟ್ಟು ನಾನು ಅದೇ ಪಾತ್ರೆಯಲ್ಲಿ ಮುದ್ದೆ ಮಾಡೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ಕೊಳ್ತಿದ್ದೆ. ಸಾಂಬಾರು ಸಹ ಕುದಿಸಿ ಇಟ್ಟೆ. ಹೆಂಗೆ ಅಂತಂದರೆ ಈಗ ಈ ಕಡೆ ಮುದ್ದೆಗೆ ಹಿಟ್ಟು ಹಾಕ್ಬಿಟ್ಟು ಸಾಂಬಾರು ಕುದೀತಿತ್ತು. ಇನ್ನು ಈ ಪಾತ್ರೆಗಳೆಲ್ಲ ಆಗಿರುತ್ತಲ್ವ, ಈ ಬಸ್ಸಾರು ಮಾಡಿದ್ರೆ ಪಾತ್ರೆಗಳು ಸ್ವಲ್ಪ ಜಾಸ್ತಿನೇ, ಬಟ್ ಅಂದರೂ ಸಫಿಷಿಯೆಂಟ್ ಊಟ ಆಗಿರುತ್ತೆ. ಕಾಳು ಪಲ್ಯನೂ ಸಿಗುತ್ತೆ, ಈ ಕಡೆ ಇದು ಆಗುತ್ತಲ್ವ. ಹಾಗಾಗಿ ಇನ್ನು ಪಾತ್ರೆನೆಲ್ಲ ತೊಳ್ಕೊಂಡು ಆದಷ್ಟು ರೆಡಿ ಮಾಡಿ ನಾನು ರೆಡಿಯಾಗಿ ಇನ್ನು ನನ್ನ ಮಗಳು ಕರ್ಕೊಂಬರೋ ಟೈಮ್ ಆಯಿತು. ಹಾಗಾಗಿ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟೆ. ಇನ್ನು ಹೇಳಿದೆ ನಾನು ಆರ್ಥಿಕವಾಗಿ ನಾವು ಹೆಂಗೆ ಲಾಭ ಆಗುತ್ತೆ ಅಂತ ಹೇಳಿದೆ. ಆರ್ಥಿಕವಾಗಿ ಹೆಂಗೆ ಲಾಭ ಅಂತಂದರೆ ಎಲ್ರಿಗೂ ಗೊತ್ತು, ನಾವು ಒಂದು ಸಲ ನಾವು ಹುಷಾರು ತಪ್ಪಿದ್ರೆ ಇವಾಗಿನ ಮೆಡಿಕಲ್ ಬಿಲ್ಲು ಯಾವ ರೀತಿ ಬರುತ್ತೆ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಆ ಹಾಸ್ಪಿಟಲ್ಗೆ ಹೋಗಿ ನಾವು ಅಷ್ಟು ದುಡ್ಡು ಕಟ್ಟೋದನ್ನು ಮನೆಗೆ ನಾವು ಅದರಲ್ಲಿ ಒಂದು ಕಾಲು ಭಾಗ ಉಪಯೋಗಿಸಿ ನಾವು ಕಾಳು, ತರಕಾರಿ ಮತ್ತು ಟೈಮಿಗೆ ಕರೆಕ್ಟಾಗಿ ನಾವು ಹಿಂಗೆ ಅಡುಗೆನ ಅಂದರೆ ಎಲ್ಲ ಬ್ಯಾಲೆನ್ಸ್ ಆಗಿರೋಂಥ ಊಟನ ನಾವು ಮಾಡಿಕೊಂಡ್ರೆ ನಾವು ಆರ್ಥಿಕವಾಗಿ ನಮಗೆ ಲಾಭ ಖಂಡಿತ ಆಗುತ್ತೆ. ಎಲ್ರಿಗೂ ಸಹ ಗೊತ್ತು. ಹೆಂಗೆ ಗೊತ್ತಪ್ಪ ಅಂತಂದರೆ, ಒಂದು ಸಲ ಮಕ್ಕಳು ಹಾಸ್ಪಿಟ್ಲಿಗೆ ಬಂದರೆ ಎಷ್ಟು ರೀತಿಲಿ ಅವರು ಬ್ಲಡ್ ಟೆಸ್ಟ್ ಹೇಳ್ತಾರೆ, ಯಾವ ಟೆಸ್ಟ್ಗಳೆಲ್ಲ ಹೇಳ್ಕೊಡೋದ್ರ ಜೊತೆಗೆ ಅವರು ನಮಗೆ ಹೆಂಗೆ ಅಂತಂತಂದರೆ ಅಲ್ಲಿ ನಮಗೆ ದುಡ್ಡು ಖರ್ಚು ಮಾಡೋಕ್ಕೆ ಮಕ್ಕಳು ಆರೋಗ್ಯ ಅಂತಿರ್ತೀವಿ, ವಿಧಿ ಇಲ್ದಲೆ ನಾವು ಖರ್ಚು ಮಾಡಲೇಬೇಕು. ಹಾಗಾಗಿ ಮಕ್ಕಳಿಗೆ ನಾವು ಹೊರಗಡೆ ಎಲ್ಲ ಕೊಡೋದಕ್ಕಿಂತನೂ ಈ ರೀತಿ ಮನೆ ಫುಡ್ನೇ ನಾವು ಅವರಿಗೆ ವಿಧವಾಗಿ ಮಾಡಿಕೊಟ್ಟಾಗ ಖಂಡಿತ ಅವ್ರ ಆರೋಗ್ಯನೂ ಚೆನ್ನಾಗಿರುತ್ತೆ, ನಮ್ಮದು ಫೈನಾನ್ಷಿಯಲ್ ಸ್ಟೇಟಸ್ ಸಹ ಚೆನ್ನಾಗಾಗುತ್ತೆ. ನಾನು ಇದನ್ನು ಹೆಂಗೆ ಹೇಳ್ತಿದ್ದೀನಿ ಅಂತಂದರೆ, ನಾನು ಸುತ್ತಮುತ್ತ ನೋಡಿದ್ದೀನಿ, ನಾನು ಕೇಳಿದ್ದೀನಿ. ಹಂಗೆ ಕೇಳಿರೋದ್ರಿಂದನೇ ನಾನು ಇಲ್ಲಿ ಹೇಳ್ತಾ ಇರೋದು ನಾನು ಈ ವಿಷಯನ. ಹೆಂಗಪ್ಪ ಅಂತಂತಂದರೆ, ಮಕ್ಕಳಿಗೆ ನಾವು ಕೊಡೋ ಫುಡ್ಡಲ್ಲೇ ನಾವು ಅವರ ಆರೋಗ್ಯ ಅಂದರೆ ಅವ್ರ ಇಮ್ಯುನಿಟಿ ಅವ್ರು ಹೆಂಗೆ ಬಂದಿರುತ್ತೆ ನಾವು ಒಪ್ಕೊಳ್ತೀನಿ. ಬಟ್ ಮನೆ ಊಟ ಕೊಟ್ಟಾಗ ಮಕ್ಳಿಗೂ ನಾವು ಹೊರಗಡೆ ಕೊಡಿಸಿದ ಮಕ್ಳನ್ನು ನಾನು ಕಂಪೇರಿಟಿವ್ಲಿ ನನ್ನ ಫ್ಯಾಮಿಲಿ ಬೇರೆ ಫ್ಯಾಮಿಲಿ ಹೇಳ್ತಿಲ್ಲ, ಕಂಪೇರ್ ಮಾಡಿದ್ರೆ ನಿಜವಾಗ್ಲೂ ನಾನು ಹೇಳ್ಕೊಳ್ತಿದ್ದೀನಿ ಅಂತಲ್ಲ, ಕಂಪೇರ್ ಮಾಡ್ಕೊಳತ್ತಿದ್ದೀನಿ ಅಂತಲೂ ಅಲ್ಲ. ನನ್ನ ಮಗಳಿಗೆ ನಾವು ಹುಟ್ದಾಗಿಂದ ನಾವು ಮನೆ ಫುಡ್ಡನ್ನೇ ಕೊಟ್ಟಿರೋದು. ನಮ್ಮನ್ನು ಯಾರು ಏನಂದ್ರೂ ನಾವು ಬದಲಾಗಿಲ್ಲ. ಹಂಗಾಗಿ ಅವಳ ಹೆಲ್ತ್ ಚೆನ್ನಾಗಿದೆ, ನಮಗೆ ಚೆನ್ನಾಗಿ ಅನಿಸಿದೆ ಅನ್ನೋದಕ್ಕೆ ನಾವು ನೆಮ್ಮದಿಯಾಗಿದ್ದೀವಿ.
ಅವಳಿಗೆ ನಾವು ವ್ಯಾಕ್ಸಿನ್ ಮಾತ್ರ ಹಾಕಿಸ್ತೀವಿ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಫ್ಲೂ ವ್ಯಾಕ್ಸಿನ್ ವರ್ಷ ಹಾಕಿಸ್ತೀವಿ. ಅದು ಬಿಟ್ಟರೆ ಇನ್ನು ಹೆಚ್ಚಿಗೆ ಹುಷಾರು ತಪ್ಪಲ್ಲ. ಬಟ್ ಮಗು ಹೆಂಗೆ ಅಂತಂದರೆ ಅದು ತಿನ್ನಲ್ಲ ಇದನ್ನು ತಿನ್ನಲ್ಲ ಅಂತ ಖಂಡಿತ ಹೇಳಲ್ಲ. ಯಾಕೆಂದರೆ ನಾವು ಅವಳಿಗೆ ಸ್ಟಾರ್ಟಿಂಗಿಂದನೇ ಅಭ್ಯಾಸ ಮಾಡಿಸೋಗ್ಬಿಟ್ವಿ. ಇಂಥ ತರಕಾರಿ ಅವಳು ಬೇಡ ಅಂತ ಹೇಳಲ್ಲ, ಇಂಥ ಇದನ್ನು ಅವಳು ಬೇಡ ಅಂತ ಹೇಳಲ್ಲ. ಹಂಗಾಗಿ ಅವಳು ಆಪ್ಷನ್ಸು ಇರಲ್ಲ, ಮಾಡಿದಾಗ ತಿನ್ನಲೇಬೇಕಾಗಿರುತ್ತೆ ಅಂತಲೇ ಹೇಳ್ಬೋದು. ಸಾಮಾನ್ಯವಾಗಿ ಆ ಮಗು ಯಾವ ತರಕಾರಿನೂ ಬೇಡ ಅಂತ ಹೇಳಲ್ಲ. ಅವಳಿಗೆ ಎಲ್ಲ ತರಕಾರಿಗಳು ಕೊಟ್ಟರು ಸಹ ತಿಂತಾಳೆ, ಎಲ್ಲ ಕಾಳುಗಳು ಕೊಟ್ಟರು ಸಹ ತಿಂತಾಳೆ. ಹಂಗಾಗಿ ನಾವು ಅಭ್ಯಾಸ ಮಾಡಿಸೋದ್ರ ಮೇಲೂ ಆಗಿರುತ್ತೆ. ಮಗು ತಿನ್ನಲ್ಲ ಅಂತ ಅಂತೀವಿ, ನಾವು ಖಂಡಿತ ನಾವು ಅದಕ್ಕೆ ಟೇಸ್ಟಾಗಿ ಇದನ್ನೇನಾದರೂ ಹಿಂಗೆ ತಿನ್ನಲ್ಲ ಅಂತ ಇದಕ್ಕೆ ನಾವು ಬಿಡ್ದಂಗೆ ಇನ್ನೊಂದು ರೀತಿಲಿ, ಒಂದು ರೀತಿಲಿ ಕೊಡೋದನ್ನ ಅದನ್ನು ಇನ್ನೊಂದು ಪೂರಕವಾಗಿ ಅದನ್ನು ಬೇರೆ ರೀತಿಲಿ ಕೊಟ್ಟಾಗ ಖಂಡಿತ ತಿಂತವೆ. ನೀವು ಒಂದು ಸಲ ಬೇಕಾದ್ರೆ ಟ್ರೈ ಮಾಡಿ. ಹಂಗಾಗಿ ಆರೋಗ್ಯ ನಾವು ಮನೆ ಊಟದಿಂದ ಖಂಡಿತ ಲಾಭ ಇದೆ. ಮನೆ ಊಟದ ಜೊತೆಗೆ ನಮಗೆ ಅದನ್ನು ಕರಗಿಸೋಂಥ ಇತಿಮಿತಿಯಾದಂಥ ವ್ಯಾಯಾಮ ಮತ್ತು ಅಷ್ಟೇ ನಮಗೆ ನೆಮ್ಮದಿಯಾಗಿರಬೇಕು ಅಂತಂದರೆ ನಾವು ಯಾರ ಬಗ್ಗೆನೂ ನಾವು ನಮ್ಮ ಮನಸ್ಸಲ್ಲೂ ಸಹ ಬೇರೆಯವ್ರಿಗೆ ನಾವು ಬಗ್ಗೆ ಕೆಟ್ಟದಾಗಿ ನಾವು ಯೋಚನೆ ಮಾಡ್ದಂಗೆ ನಮ್ಮದೇನಿದೆ ನಮ್ಮದನ್ನು ನೋಡಿಕೊಂಡು ನಮ್ಮ ಫ್ಯಾಮಿಲಿಗೆ ನಾವು ಟೈಮ್ ಕೊಟ್ಕೊಂಡು ಬೇರೆಯವ್ರ ದಿನಕ್ಕೆ ನಾವು ಒಳ್ಳೇದು ಮಾಡಲಿಲ್ಲ ಅಂದ್ರೆ ಪರವಾಗಿಲ್ಲ, ಯಾರಿಗೂ ನಾವು ಕೆಟ್ಟದ್ದಂತೂ ಬಯಸ್ದಂಗೆ ನಮ್ಮಿದನ್ನು ನಾವಿದ್ರಲ್ಲಿದ್ದರೆ ಖಂಡಿತ ನಮಗೆ ಎಲ್ಲದರಲ್ಲೂ ಭಗವಂತ ದೈಹಿಕವಾಗಿ, ಮಾನಸಿಕವಾಗಿ, ಆರ್ಥಿಕವಾಗಿ ಎಲ್ಲದರಲ್ಲೂ ನಮಗೆ ಒಳ್ಳೇದು ಮಾಡೇ ಮಾಡ್ತಾನೆ. ನಮ್ಮ ಅನಿಸಿದ್ದು ಇಷ್ಟು. ಒಟ್ಟಾರೆ ಆರೋಗ್ಯದಿಂದ, ಮನೆಯ ಊಟದಿಂದ, ಆರೋಗ್ಯಕರ ಜೀವನ ಶೈಲಿ, ಆರೋಗ್ಯಕರ ಊಟದಿಂದ ನಮ್ಮ ಜೀವನ ಖಂಡಿತ ಬದಲಾಗುತ್ತೆ. ಅದ್ರ ಜೊತೆಗೆ ನಾನು ಹೇಳ್ದಂಗೆ ನಮ್ಮ ಕೆಲಸಗಳು ಅಷ್ಟೇ ಇರಬೇಕು. ಬರೀ ಊಟ ತಿಂದು ನಾವು ಇದು ಮಾಡೋದಕ್ಕಿಂತ ಅದಕ್ಕೆ ತಕ್ಕನಾದಂಥ ಕೆಲಸಗಳನ್ನು ಸಹ ನಾವು ಮಾಡಲೇಬೇಕು. ಈ ಥರ ಆರೋಗ್ಯಕರ ಅಡುಗೆ ಮಾಡ್ತೀವಿ ಅಂತಂದರೆ ಆಟೋಮೆಟಿಕಲಿ ಕೆಲಸಗಳು ಸಹ ನಮ್ಗೆ ಹಾಗೇ ಆಗುತ್ತೆ. ಯಾಕೆಂತಂದರೆ ಅಷ್ಟಂಗೆ ಮಾಡ್ತೀವಿ ಅಂತಂದಾಗ ಅಷ್ಟೇ ಪಾತ್ರೆಗಳು ಬರುತ್ತೆ, ಅಷ್ಟೇ ಕೆಲಸಗಳು ಇರುತ್ತೆ. ಹುಡುಕೊಂಡು ಮಾಡಿದ್ರೆ ನಮಗೆ ಕೆಲಸಗಳು ಇದ್ದೇ ಇರ್ತವೆ ಅಂತ ನಾನು ಹೇಳ್ಬೋದು. ಇನ್ನು ಊಟ ಎಲ್ಲ ಮುಗೀತು. ಊಟ ಎಲ್ಲ ಮುಗಿದ್ಮೇಲೆ ಅವಳಿಗೆ ಒಂದು ಸಲ ಹೋಮ್ವರ್ಕ್, ನಾವು ಎಲ್ಲ ಹೊರಗಡೆ ಹೋಗಿದ್ವಿ ಅಂತ 1-2 ದಿನ ರಜೆ ಹಾಕ್ಸಿದ್ರಿಂದ ಹೋಮ್ವರ್ಕ್ ಎಲ್ಲ ಜಾಸ್ತಿ ಕೊಟ್ಟಿದ್ದರು. ಅವಳು ಒಪ್ಪಿಸ್ಬೇಕು, ಏನೇನು ಕೊಟ್ಟಿದ್ದಾರೆ, ಎಲ್ಲೆಲ್ಲಿದೆ ಅಂತೆಲ್ಲ ಹೇಳ್ತಾಯಿದ್ಲು. ಗೊತ್ತಿಲ್ಲದನ್ನ ಕೇಳ್ತಾಳೆ. ಮಗು ಆಗಿರೋದ್ರಿಂದ, ಇನ್ನೂ ಚಿಕ್ಕವಳಾಗಿರೋದ್ರಿಂದ ನಾವು ಹೇಳಿದ್ದನ್ನ ಬೇಗ ಅರ್ಥ ಮಾಡ್ಕೊತಾಳೆ. ಹಾಗಾಗಿ ಅವಳಿಗೆ ಫಸ್ಟು ಇಂಪ್ರೆಷನ್ನ ನಾವು ಚೆನ್ನಾಗಿ ಕೊಟ್ಟರೆ ಖಂಡಿತ ಅರ್ಥ ಮಾಡ್ಕೊತಾಳೆ. ಹಂಗಾಗಿ ಅವಳು ಕೇಳಿದ್ದಕ್ಕೆ ನಾವು ಹೇಳಿದ್ರೆ ಅದು ಯಾವುದನ್ನ ಒಂದು ಕ್ವಶನ್ ಕೇಳಿದ್ರು ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿದ್ರೆ ಅದಕ್ಕೇನೋ ಕ್ಯೂರಿಯಾಸಿಟಿ ಇರುತ್ತೆ ಮಗುಗೆ, ಹಾಗಾಗಿ ಚೆನ್ನಾಗಿ ತಿಳ್ಕೊತಾಳೆ. ನಾವು ಇಷ್ಟೆಲ್ಲದ್ರ ಜೊತೆಗೆ ಸ್ವಲ್ಪ ಮಕ್ಕಳಿಗೆ ಟೈಮ್ ಕೊಡೋದನ್ನು ಇದು ಮಾಡ್ಕೊಬೇಕು. ಕೆಲಸ ಬೇಗ ಎದ್ದು ಬೇಗ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡ್ರೆ ಟೈಮು ಸಹ ಸಿಗುತ್ತೆ, ಇಲ್ಲ ಅಂತ ಹೇಳ್ತಿಲ್ಲ. ಎಲ್ಲ ದಿನವೂ ಒಂದೇ ಥರ ಇರೋಕ್ಕಾಗಲ್ಲ, ನಮಗೂ ಗೊತ್ತಾಗುತ್ತೆ. ಬಟ್ ಆದಷ್ಟು ನಾವು ಮಕ್ಕಳಿಗೆ ಒಳ್ಳೆ ಊಟ ಕೊಟ್ಟು ಒಳ್ಳೆ ಟೈಮ್ ಕೊಟ್ಟರೆ ಖಂಡಿತ ಮಕ್ಕಳು ನಾವು ಕಂಟ್ರೋಲಲ್ಲಿ ಇರ್ತಾರೆ ಅನ್ನೋದಕ್ಕಿಂತ ಆರೋಗ್ಯವಾಗಿರ್ತಾರೆ. ಮತ್ತು ನಾವು ಟೈಮ್ ಕೊಡೋದ್ರಿಂದ ಅವರ ನಡುವಿನ ಬಾಂಧವ್ಯನೂ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.